ಬ್ರೋಕರ್ಸ್ ನಂಬಿ ಮದುವೆ ಆಗೋ ಮುನ್ನ ಎಚ್ಚರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಚಿತ್ರ ಘಟನೆಯೊಂದು ಬೆಳಕಿಗೆ ಬಂದಿದೆ. ವಿವಾಹವಾದ 15 ದಿನಕ್ಕೆ ಹೆಂಡತಿ ಪರಾರಿಯಾಗಿದ್ದಾರೆ. ಬ್ರೋಕರ್ ನಂಬಿದ್ರೆ ಕೆಲವೊಮ್ಮೆ ಎಂತೆಂಥ ಅನಾಹುತಗಳಾಗುತ್ತೆ ಅಂದ್ರೆ ಇದಕ್ಕಿಂತ ಉದಾಹರಣೆ ಮತ್ತೊಂದು ಬೇಕಿಲ್ಲ ಅಂತ ಅನಿಸುತ್ತೆ. ವಿವಾಹವಾಗಿ 15 ದಿನ ಆಗಿದೆ, ಹೆಂಡತಿ ಪರಾರಿ. ಮನೆಯಲ್ಲಿದ್ದ ಒಡವೆ ಎತ್ಕೊಂಡು ಹೆಂಡತಿ ಪರಾರಿಯಾಗಿದ್ದಾಳೆ. ಆಂಧ್ರದ ಮದನಪಲ್ಲಿ ಭಾಸ್ಕರ್ಗೆ ಪತ್ನಿ ಕೈ ಕೊಟ್ಟಿದ್ದಾರೆ. ಗಂಡನಿಗೆ ಕೈ ಕೊಟ್ಟು ಓಡಿ ಹೋಗಿದ್ದಾಳೆ ಕಿಲಾಡಿ ನೇತ್ರ. ಬ್ರೋಕರ್ನಿಂದ ಅವರು ಬ್ರೋಕರ್ ಇಬ್ಬರು ಇದ್ದಾರೆ ಸರ್, ಮೂರು ಜನ. ಅವರು ತೋರಿಸಿದ್ದಾರೆ ನಮ್ಗೆ. ನಮ್ಮ ಮಾಮ ಅವರ ಬಾಮಾರ್ದ ಒಬ್ರು, ಹಿಂಗೆ ಇಬ್ರು ಏರವರು ಅವ್ರು ತೋರಿಸ್ಬಿಟ್ಟು ಹುಡುಗಿ ನೀವು ಮದುವೆ ಆಗಿಲ್ಲ అంటే ನಿಮ್ಗೆ ಆಗಲ್ಲ, ಮತ್ತೆ ಅವ್ರು ಬೇರೆ ಕಡೆಗೆ ಹೋಗ್ಬಿಟ್ಟಾರೆ ಆ ಥರ ಮಾಡಿಬಿಟ್ಟು ಅರ್ಜೆಂಟ್ ಮಾಡಿಬಿಟ್ಟಿದ್ರು. ಅದಕ್ಕೋಸ್ಕರ ನಾವು ಬೇಗ ಆಯ್ತು ಹೆಂಗೆ ಆಗಲಿ ಬಿಡು ಅಂತ చెప్పి ಏರ್ ಆ ಥರ ಸಾಲ ತಗೊಂಬಂದು ಎಲ್ಲ ಒಳಗೆಲ್ಲ ಇಟ್ಟು ನಾವು ಮದುವೆ ಮಾಡ್ಕೊಂಡ್ಬಂದಿದ್ವಿ. ಬ್ರೋಕರ್ಗೆ 75,000 ಕೊಟ್ಟಿದ್ವಿ. ಇವ್ರು ಏನೇನು ಎತ್ಕೊಂಡು ಜೊತೆ ಕಮ್ಮೆ ನೀವು ಅವ್ರಿಗೇನು ಕೊಟ್ಟಿದ್ದೀರಿ? ಅವ್ರ ಕೈ ನಾವು ಕೊಟ್ಟಿಲ್ಲ, ಬ್ರೋಕರ್ ನಾವು ಕೊಟ್ಟಿರೋದು. ಆ ಬ್ರೋಕರ್ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಗೊತ್ತೇ ಮಕ್ಕಳಿದ್ದಾರೆ ಇವಾಗ ಗೊತ್ತಾಗ್ತಾ ಇದೆ ಸರ್, ಮುಂಚೆ ಗೊತ್ತೇ ಆಗೋದಿಲ್ಲ. ಮಕ್ಕಳಿದ್ದಾರೆ ಅಂತ ಆಪರೇಷನ್ ಎಲ್ಲ ಆಗಿದೆ ಅಂತ ಇವಾಗ ಹೇಳ್ತಾ ಇದ್ದಾರೆ. మార్గన్ పక్కన గొట్లపల్లి ఆ బాబుది. మార్గన్ పల్లిలోకి తోడుకొని వచ్చినది ఆ బ్రోకర్ మొన్న వాళ్ళ ఇంటికి తోడుకొని వచ్చి వాళ్ళ మనీ అంతా ఆగిರೋದು. ಅಂದ್ರೆ ಬಾಗೇಪಲ್ಲಿ ಇವರು ಇಲ್ಲಿ ಇದ್ದಾರೆ కదా ನಮ್ಮ ಮಾಮ ಅವರು, ಇಲ್ಲಿಂದ ಹೋಗ್ಬಿಟ್ಟಿದ್ರನಿ ಅದಕ್ಕೋಸ್ಕರ ಇವಾಗ ಇಲ್ಲಿ ಬಂದು ಕಂಪ್ಲೀಟ್ ಮಾಡ್ತಾರೆ. ಎಲ್ಲಿದ್ದೀವಿ? ಯಾರ ಮನೆಯಲ್ಲಿ? ನಮ್ಮ ಮಾಮ ಅವ್ರ ಮನೆಯಲ್ಲಿ ಇದ್ರಾ? ಎಲ್ಲ 8 ದಿವಸ ಐತೆ. ಹಾಂ, ಎಲ್ಲ ಓಡಾಡ್ಕೊಂಡಿದ್ರು. ನಿಮ್ಮ ಹತ್ರ ಏನು ಹೇಳ್ತಿದ್ರು ಅವರು? ಹಂಗೆ ರಮಣ ಅವರು ಇದ್ರು ಹೇಳಿದ್ರು. ಅವ್ರು ಮತ್ತೆ ಆದಿವಾರ ಸಾಯಂಕಾಲ ಹಂಗೆ ಹೋಗ್ಬಿಟ್ಟಿದ್ರು. ಭಾನುವಾರ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ. ಇದು ಬ್ರೋಕರ್ ನಂಬಿ ಮದುವೆಯಾಗೂ ಮುನ್ನ ಎಚ್ಚರ. ಯಾರಾದರೂ ಬ್ರೋಕರ್ಗೆ 8 ತೋರ್ಸಪ್ಪ ಅಂತಂದರೆ ಆತ ಕರ್ಕೊಂಬಂದ ಮೇಲೆ ಒಂದೇ ದಿನದಲ್ಲಿ ವಿವಾಹ ಆಗುತ್ತೆ. ಅಂದರೆ ಹುಡುಗಿ ನೋಡೋದು ಕೂಡ ಒಂದೇ ದಿನ, ಬ್ರೋಕರ್ಗಳ ಮೂಲಕ ಒಂದೇ ದಿನ ಹುಡುಗಿ ನೋಡಿ ಒಂದೇ ದಿನದಲ್ಲಿ ವಿವಾಹ ಆಗುತ್ತೆ. ಅದು ಮಕ್ಕಳ ತಾಯಿಯನ್ನು ವಿವಾಹವಾಗ್ತಾರೆ ಭಾಸ್ಕರ್. ಪೂರ್ವಾಪರ ತಿಳಿಯೋದೇ ಆದರೆ ಹೀಗೆ ಆಗೋದು. ಒಂದು ಹೆಣ್ಣು ನೋಡಬೇಕು ಅಥವಾ ಒಂದು ಗಂಡಿನ ಬಗ್ಗೆ ಒಂದು ಮದುವೆ ಆಗಬೇಕು ಅಂತಂದಾಗ ಹೆಣ್ಣು ಗಂಡಿನ ಬಗ್ಗೆ ವಿಚಾರಿಸೇ ಆಗೋದು, ಅವ್ರ ಹಿನ್ನೆಲೆ ತಿಳ್ಕೊಂಡೇ ಆಗುವಂಥದ್ದು. ಆದರೆ ಈ ಪೂರ್ವಾಪರ ತಿಳಿಯೋದೇ ಆದರೆ ಹೀಗೆ ಆಗೋದು ಅನ್ನುವಂಥದ್ದು ಈ ಸ್ಟೋರಿ ನೋಡಿದಾಗ ಗೊತ್ತಾಗುತ್ತೆ. ಒಂದೇ ದಿನದಲ್ಲಿ ಹುಡುಗಿ ನೋಡೋದು, ಮರುದಿನವೇ ಮದುವೆ ಆಗುತ್ತೆ. ಆಗ್ಲಾದರೂ ಕೂಡ ಆ ಭಾಸ್ಕರ್ಗೆ ಅನುಮಾನ ಬರುತ್ತಾ? ಇಲ್ಲ. ಭಾಸ್ಕರ್ ಬ್ರೋಕರ್ಗಳ ಮಾತು ಕೇಳಿ ಹರಕೆಯ ಕುರಿಯಂತಾಗಿದ್ದಾನೆ. ಬಾಗೇಪಲ್ಲಿ ತಾಲೂಕಿನ ಮಾರ್ಗಾನುಕುಂಟೆ ಗ್ರಾಮದ ನೇತ್ರ ಎಂಬಾಕೆಯನ್ನು ಒಂದೇ ದಿನದಲ್ಲಿ ಆ ಹುಡುಗಿ ನೋಡ್ತಾರೆ. ನೋಡಿಬಿಟ್ಟು ಹುಡುಗಿ ಇಷ್ಟ ಆಗುತ್ತೆ, ಮದುವೆ ಆಗ್ತಾರೆ. ಮದುವೆ ಅದು ಒಂದೇ ದಿನದಲ್ಲಿ ಮದುವೆ ಆಗುತ್ತೆ. ಅದಾದ ಕೇವಲ 15 ದಿನದಲ್ಲೇ ಆಕೆ ನಾಪತ್ತೆ ಆಗ್ತಾಳೆ, ಪರಾರಿ ಆಗ್ತಾಳೆ. ಚಿಂತಾಮಣಿ ತಾಲೂಕಿನ ಗೌನಿ ಚೆರುವಪಲ್ಲಿಯಲ್ಲಿದ್ದ ನವಜೋಡಿ, ಪತಿಯ ಮಾವ ವೆಂಕಟರಮಣ ರೆಡ್ಡಿ ಮನೆಯಲ್ಲಿದ್ದಂತಹ ನವಜೋಡಿ ಗಂಡ ಮದನಪಲ್ಲಿಗೆ ಹೋಗಿ ಬರುವಷ್ಟರಲ್ಲಿ ಹೆಂಡತಿಯೇ ಎಸ್ಕೇಪ್ ಆಗಿದ್ದಾಳೆ. ಈ ಸಂಬಂಧ ಬಟ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಗಂಡ ದೂರು ಕೊಟ್ಟಿದ್ದಾನೆ. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಬಳಿ ಈಗ ಅಳಲು ತೋಡ್ಕೋತಾ ಇರುವಂಥದ್ದು ಪೊಲೀಸರ ಮುಂದೆ. ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಲಾಗಿದ್ದು, ಆದರೆ ಮದುವೆ ಆಗೋಕ್ಕೂ ಮುನ್ನ ಆ ಬ್ರೋಕರ್ನ ಮಾತನ್ನು ನಂಬಿದ್ದಕ್ಕೆ ಭಾಸ್ಕರ್ ಮೋಸ ಹೋಗಿದ್ದಾನೆ. ಮದುವೆಗೂ ಮುಂಚೆ ಪೂರ್ವಾಪರ ತಿಳ್ಕೊಂಡು ಮದುವೆ ಆಗಬೇಕು ಅಂತ ಹೇಳೋದು ಇದಕ್ಕೆ ಅಂತ ಅನ್ಸುತ್ತೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.